ಇವತ್ತು ನಮ್ಮ ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ನಮಗೆ ಗೊತ್ತಿದೆ, ಬಾರಿ ಉತ್ತಮ ಮಳೆ ಆಗಿದ್ರೂ ಸಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಬರ್ತಾ ಇದ್ರೂ ಕೂಡ ಇವತ್ತು 6 ಕ್ರಸ್ಟ್ ಗೇಟ್ಗಳಲ್ಲಿ ಇವತ್ತೇನು ದೋಷ ಕಾಣ್ತಾ ಇದೆ. ನಮಗೆ ಗೊತ್ತಿದೆ, ಕಳೆದ ಆಗಸ್ಟ್ನಲ್ಲೂ ಸಹ 19ನೇ ಕ್ರಸ್ಟ್ ಗೇಟು ಮುರಿದುಕೊಂಡು ಹೋಗಿರ್ತಕ್ಕಂಥ ಘಟನೆ ಕೂಡ ನಾವು ನೋಡಿದ್ದೇವೆ. ಇದಾದ ನಂತರ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿ ವರ್ಷ ಈ ಭಾಗದ ರೈತರು 2 ಬೆಳೆಯನ್ನು ಬೆಳೀತಾ ಇದ್ರು. ಆದರೆ ಈ ಸಲ ಅನಾಹುತ ಆಗಿರ್ತಕ್ಕಂಥ ಕಾರಣದಿಂದ 1 ಬೆಳೆಗೆ ಇವತ್ತು ರೈತರು ತೃಪ್ತಿ ಪಡ್ಕೊಳ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ನಾನಿವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆ, ಇವತ್ತು ಆ ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು 100 TMCಗಿಂತ ಹೆಚ್ಚು ಅಲ್ಲಿ ಕೆಪಾಸಿಟಿ ನೀರನ್ನು ಸ್ಟೋರೇಜ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ 105 TMC ಅಲ್ಲಿ ರಿಸರ್ವೇಲ್ ಇತ್ತು ಅಂತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ మన ಸಭಾಧ್ಯಕ್ಷರೇ, ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇದು ಏನು ಕ್ರಸ್ಟ್ ಗೇಟ್ಗಳನ್ನ ತತ್ಕ್ಷಣ ಅಳವಡಿಸಬೇಕಾಗಿತ್ತು. ಈಗ ಎಲ್ಲ ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ ಸಮಸ್ಯೆ ಇದೆ ಅಂತೇಳಿ ಇವತ್ತು ಚರ್ಚೆ ನಡೀತಾ ಇದೆ. ಆ ಭಾಗದ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಶಿವರಾಜ್ ಪಾಟೀಲ್ ಅವರು, ದೊಡ್ಡನಗೌಡರು ಎಲ್ಲರೂ ಕೂಡ ಇದನ್ನು ಚರ್ಚೆ ಮಾಡಿದ್ದೇವೆ. ಆ ಭಾಗದ ರೈತರು ಕೂಡ ಇವತ್ತು ಆತಂಕದಲ್ಲಿದ್ದಾರೆ. ರೈತ ಮುಖಂಡರು ಕೂಡ ಬಂದು ಇವತ್ತು ಮನವಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಸರ್ಕಾರ ಏನ್ ಕ್ರಮ ಕೈಗೊಳ್ತಾ ಇದೆ, ಯಾಕೆ ರೈತರು ಆತಂಕದಲ್ಲಿದ್ದಾರೆ, ಈ ವಿಚಾರದಲ್ಲಿ ಸರ್ಕಾರ ಸರಿಯಾದಂತ ಉತ್ತರ ಕೊಡಬೇಕು. ಇನ್ನೊಂದು ಒಂದೇ ವಿಚಾರ ನನ್ನ ಸಭಾಧ್ಯಕ್ಷ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ನವಲಿ ಸಮಾಂತರ ವಿಷಯ ಪ್ರಸ್ತಾವನೆ ಮಾಡಿ ಇಷ್ಟೇ ವಿಚಾರ ಮಾನ್ಯ ಸಭಾಧ್ಯಕ್ಷ, ನವಲಿ ಸಮಾನಾಂತರ ಜಲಾಶಯದ ಬಗ್ಗೆನೂ ಕೂಡ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಪ್ರಸ್ತಾಪ ಆಗಿತ್ತು. ಸರ್ಕಾರ ಉತ್ತರ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಸರ್ ಮೊನ್ನೆ ಟೆಕ್ನಿಕಲ್ ಸರ್ ಕಮಿಟಿ ಬಗ್ಗೆನೂ ಮಾತನಾಡಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿಗಳು ಸಹಿತ ಅದಕ್ಕೆ ಆನ್ಸರ್ ಕೊಡ್ತೀವಿ ಅಂತ ಹೇಳಿ ದಯಮಾಡಿ ಅವರಿಂದ ಆನ್ಸರ್ ಕೊಡ್ರಿ ಸರ್. ಇನ್ನೊಂದು 2ನೇ ಸರ್ ದಯಮಾಡಿ ಅವ್ರಿಗೆ ಸಾಹೇಬರಿಗೆ ಉತ್ತರ ಕೊಡಕ್ಕೆ ಹೇಳಿ ಸರ್. ತಾವೇ ಹೇಳಿದ್ರಿ ಸರ್. ನಿಲ್ಲಿ ಉತ್ತರ ಕೊಡ್ತಾರೆ. ಮೊನ್ನೆ ನಮ್ಮ ಶಿವರಾಜ್ ತಿಂಗಳಿಲ್ಲ, ನಮ್ಮ ಹಂಪನಗೌಡ ಬಾದಲ್ರಿ ಮತ್ತು ಇವರೆಲ್ಲ ಪ್ರಸ್ತಾವನೆ ಮಾಡಿದ್ರು. ಇವರು ಹೋಗಿ ಸ್ಪಾಟ್, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗಿ ಸ್ಪಾಟ್ ಹೋಗಿ ನೋಡ್ಕೊಂಡು ಬಂದು ಅವರು ಒಂದು ಹೇಳಿದರು, ಇವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಮ್ಮ ರೆಡ್ಡಿಯವರು ಅವರೇನು ಪ್ರಸ್ತಾವನೆ ಮಾಡಿದ್ದಾರೆ, ಇಟ್ ಈಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ. ಇದು ನಾನು ಅದಕ್ಕೆ ವೆರಿ ಡೀಟೇಲ್ ಆಗಿ ನಾನು ಅವತ್ತು ಉತ್ತರ ಕೊಡಕ್ಕೆ ಹೋಗಲಿಲ್ಲ ಇವ್ರಿಗೆ. ಯಾಕೆಂದರೆ ಬರೀ ಇವ್ರ ಮೇಲೆ ಮಾತು ಕಟ್ಕೊಂಡು ನಾನು ಉತ್ತರ ಕೊಡೋಕ್ಕಾಗಲ್ಲ ಇದು. ಯಾಕೆಂದರೆ ಇದು 3 ಸ್ಟೇಟ್ ಸಂಬಂಧಪಟ್ಟಂಥ ವಿಚಾರ. ಹಿಂದೆ ನಾನು ಚೀಫ್ ಮಿನಿಸ್ಟರ್ಸ್ನ ಮೀಟಿಂಗ್ ಕೇಳಿದ್ದೆ, ಅವರು ಮೀಟಿಂಗ್ ನನಗೆ ಟೈಮ್ ಕೊಡಲಿಲ್ಲ, 2-3 ಸೆಷನ್ಸ್ ಮಾಡಿದರು. ಈಗ ನಾನು ತಂದಿದ್ದೀನಿ ಇದನ್ನು. ಇದಾದಮೇಲೆ ನನಗೆ ಒಂದು ಸಪ್ರೇಟ್ ಟೈಮ್ ಕೊಡಿ, ಯಾಕೆಂದರೆ ಇದ್ರ ಬಗ್ಗೆ ಚರ್ಚೆಗೆ ಭಾಳ ಮಾತಾಡ್ತಾರೆ ಕೆಲವರೆಲ್ಲ. ಖಂಡಿತ ಇದು 69ನಲ್ಲಿ ಬಂದಿದೆ, ನಾನು ಡೀಟೇಲ್ ಉತ್ತರ ಕೊಡ್ತೀನಿ ಅದಕ್ಕೆ. ಇಟ್ ಈಸ್ ವೆರಿ ಎಸೆನ್ಷಿಯಲ್. ಯಾಕೆಂದರೆ ಇಲ್ಲಿ ಇದೊಂದು ಉತ್ತರ ಸುಮಾರು 3 ಜಿಲ್ಲೆ, 4 ಜಿಲ್ಲೆ ಪ್ಲಸ್ ಅಲ್ಲೇ ಹೇಳಪ್ಪ, ಆಂಧ್ರ, ತೆಲಂಗಾಣ, ಅದ್ರ ಮೇಲೆಲ್ಲ ದೊಡ್ಡ ಪರಿಣಾಮ ಬೀಳೋಂಥ ಉತ್ತರ ಆಗ್ತದೆ ಇದು. ಸೊ ಅದಕ್ಕೆ ನಾನು ಬೇಕಾದ್ರೆ ಮಧ್ಯಾಹ್ನ ಯಾವತ್ತಿಗೆ ಹೇಳ್ತೀರೋ ನಾನು ಮಹಂತೇಶ್ ಕೌಜಲಿಗೆ ಮಹಂತೇಶ್ ಕೌಜಲಿಗೆ ಇವತ್ತೇ ಕೊಡ್ತೀನಪ್ಪ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.